ಹೆಂಡತಿಯ ಇಂಥ ಕೆಲಸಗಳಿಂದ ಗಂಡನ ಮನೆಗೆ ಸಿರಿತನ ಬರುತ್ತೆ. ಗಂಡ ಹೆಂಡತಿ ಜೀವನ ಅನ್ನೋ ರಥದ ಎರಡು ಎತ್ತುಗಳಿದ್ದಂತೆ ಸರಿಯಾದ ರೀತಿ ಸಾಗ್ತಾ ಇದ್ದರೆ ಜೀವನದ ರಥ ಸರಿಯಾಗಿರುತ್ತೆ. ಅದೇ ಅಂಕುಡೊಂಕು ಸಾಗಿದರೆ ಜೀವನ ರಥ ಮಧ್ಯದಲ್ಲಿ ಮುರಿದು ಬೀಳುತ್ತೆ. ಹಾಗಾಗಿ ಸತಿಯಾದವಳು ಜೀವನವನ್ನು ಅರಿತು ಪತಿ ಜೊತೆ ಸಂಸಾರ ಮಾಡಬೇಕು. ಅದಾಗಲೇ ದಾಂಪತ್ಯದ ಜೀವನ ಸುಗಮವಾಗಿ ಸಾಗುತ್ತೆ. ಇನ್ನು ಸತಿಯಾದವಳು ತನ್ನ ಗಂಡನ ಮನೆಗೋಸ್ಕರ ತನ್ನ ಜೀವನವನ್ನೇ ದಾರೆರೆಯುವಳು. ಹೆಂಡತಿಯಾದವಳು ಈ ರೀತಿ ಮಾಡಿದರೆ ತನ್ನ ಗಂಡನ ಮನೆ ಸಿರಿವಂತಿಕೆಯಿಂದ ಇರುತ್ತೆ. ಹೆಂಡತಿಯ ಯಾವ ಕೆಲಸಗಳಿಂದ ಗಂಡನ ಮನೆಗೆ ಸಿರಿವಂತಿಕೆ ಬರುತ್ತೆ ಅನ್ನೋ ವಿಚಾರ ತಿಳಿಯೋಣ ಬನ್ನಿ. ಸತಿಯಾದವಳು ಪ್ರಾತಃ ಕಾಲದಲ್ಲಿ ಎದ್ದು ದೇವರ ಪೂಜೆ ಮಾಡೋದ್ರಿಂದ ಗಂಡನ ಮನೆಗೆ ಶುಭ ಆಗೋದಲ್ಲದೆ ಗಂಡ ಕೈಗೊಂಡ ಕಾರ್ಯಗಳು ಸುಗಮವಾಗಿ ನಡೆಯುವವು. ಹೆಂಡತಿ ಮನೆಯ ಖರ್ಚು ವೆಚ್ಚಗಳನ್ನು ಸರಿಯಾಗಿ ಲೆಕ್ಕ ಇಟ್ಟು ಮನೆಯ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುವುದು. ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ತುಳಸಿಗೆ ಪೂಜೆ ಮಾಡೋದ್ರಿಂದ ಗಂಡನ ಆಯಸ್ಸು ಆರೋಗ್ಯ ಹೆಚ್ಚಿ ಸಮಾಜದಲ್ಲಿ ಹೆಚ್ಚಿನ ಶ್ರೇಯಸ್ಸು ಸಿಗುವುದು. ಪ್ರತಿದಿನ ಸಂಜೆ ಮನೆ ಮಹಾಲಕ್ಷ್ಮಿ ಥರ ಇರೋ ಸತಿ ತುಳಸಿಗೆ ಸಾಸಿವೆ ಎಣ್ಣೆ ಅಥವಾ ತುಪ್ಪದ ದೀಪ ಬೆಳಗಿದರೆ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗುತ್ತದೆ. ಮನೆ ಮಹಾಲಕ್ಷ್ಮಿ ಪ್ರತಿದಿನ ಸೂರ್ಯದೇವನಿಗೆ ಕುಂಕುಮ ಮಿಶ್ರಿತ ನೀರನ್ನು ಅರ್ಪಣೆ ಮಾಡೋದ್ರಿಂದ ಗಂಡನಿಗೆ ಶ್ರೇಯಸ್ಸು ಲಭಿಸುತ್ತದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ವಿಡಿಯೋದಿಂದ ಹೊಸದೊಂದು ಏನಾದ್ರು ತಿಳಿದಿದ್ದರೆ ಈಗಲೂ ಎಲ್ರಿಗೂ ಶೇರ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.